ಇವತ್ತು ಬಹಳ ದಿನಗಳಿಂದ ಬಹಳ ವರ್ಷಗಳಿಂದ ಚರ್ಚೆಯಲ್ಲಿರ್ತಕ್ಕಂಥ ಬಿಡದಿ ವ್ಯಾಪ್ತಿನಲ್ಲಿ ರೈತರು ಮತ್ತು ಸರ್ಕಾರದ ಸಹಭಾಗಿತ್ವದಲ್ಲಿ ಒಂದು ಟೌನ್ಶಿಪ್ ಅನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಹಿಂದೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿರವರ ಕನಸಿನ ಕೂಸಿದೆ. ಸುಮಾರು 10,000 ಎಕರೆ ಪ್ರದೇಶದಲ್ಲಿ ಒಂದು ಬೆಂಗಳೂರಿಗೆ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತೇಳಿ ಇಲ್ಲೊಂದು ಟೌನ್ ನಿರ್ಮಾಣ ಆಗಬೇಕು ಅಂತೇಳಿ ಸುತ್ತ ಸುಮಾರು 5 ಟೌನ್ಶಿಪ್ಗಳಿಗೆ ಅವತ್ತು ನೋಟಿಫಿಕೇಶನ್ ಅನ್ನು ಮಾಡಿದರು. ಅಂತಿಮವಾಗಿ ಇದನ್ನು ಉಳಿಸ್ಕೊಂಡು ಬಿಡದಿ ಟೌನ್ಶಿಪ್ ಅನ್ನು ಬಾಕಿದನ್ನೆಲ್ಲ ಕೂಡ ಬಿಡ್ತಕ್ಕಂಥ ಕೆಲಸವನ್ನು ಕುಮಾರಸ್ವಾಮಿರವರು ನಂತರ ಬಂದಂಥ ಸದಾನಂದ ಗೌಡರು, ಯಡಿಯೂರಪ್ಪನವರು ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅವತ್ತು ನಮ್ಮ ರಾಜಣ್ಣವರು, ನಮ್ಮ ವೀರಾರೆಡ್ಡಿ ಅವರು, ನಮ್ಮ ವಿಶ್ವಕಂಠಪ್ಪನವರು ಎಲ್ಲ ಹೋರಾಟ ಮಾಡಿದ್ರು. ನಮ್ಮ ಸಿದ್ದರಾಜರವರು ಎಲ್ಲರೂ ಹೋರಾಟ ಮಾಡಿದ್ರು. ಅವತ್ತು ಇದಕ್ಕಿಂತ ಮುಂಚೆ ನಮ್ಮ ಗ್ರೇಟರ್ ಬೆಂಗಳೂರು ಅಧ್ಯಕ್ಷರಾದಂಥ ನಟರಾಜ್ ಅವರಿದ್ದಾರೆ, ನಮ್ಮ ಸದಸ್ಯರುಗಳಂತ ಪುಟ್ಟಣ್ಣವರಿದ್ದಾರೆ, ನಮ್ಮ BMICB ಸದಸ್ಯರಂತ ರಮೇಶ್ ಅಣ್ಣವರಿದ್ದಾರೆ, ರಾಜಣ್ಣವರಿದ್ದಾರೆ, ವಿಶ್ವಕಂಠಪ್ಪನವರು, ಸಿದ್ದರಾಜು ಅವರು, ಮಾದೇವಣ್ಣ, ನಮ್ಮ ವೀರಾರೆಡ್ಡಿ ಅವರು ಎಲ್ಲರೂ ಕೂಡ ನಮ್ಮ ಮುಖಂಡರೆಲ್ಲ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಅನೇಕ ಜನ ನಮ್ಮ ರೈತರುಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ರಾಜಣ್ಣವರು ಅವಾಗ ಕುಮಾರಸ್ವಾಮಿರವರು ಅಕ್ವೈರ್ ಮಾಡಿದಾಗ ಹೋರಾಟ ಮಾಡಿದ್ರು. ವಿಧಾನಸೌಧಕ್ಕೂ ಕೂಡ ಕರ್ಸ್ಕೊಂಡಿದ್ರು ಅವ್ರನ್ನ. ರಾಜಣ್ಣವ್ರು ಕೋರ್ಟ್ಗೆ ಹೋಗಿದ್ರು ಅಂತ ಕಾಣಿಸ್ತದೆ ಆ ಸಂದರ್ಭದಲ್ಲಿ. ಅದೇ ಕೋರ್ಟ್ಗೆ ಹೋದ್ರು, ರೈತರೆಲ್ಲ ಕೋರ್ಟ್ಗೆ ಹೋದ್ರು. ಕೋರ್ಟ್ನಲ್ಲಿ ರೈತರಿಗೆ ವಿರುದ್ಧವಾಗಿ ಆಯ್ತು. ಇಲ್ಲ, ಇದು ಮಾಡಲಿ, ನಿಮ್ಮ ನ್ಯಾಯಯುತವಾದಂಥ ಬೇಡಿಕೆಯನ್ನು ನೀವು ಇಟ್ಟು ಬೇಡಿಕೆ ನೀವು ಈಡೇರಿಸ್ಕೊಳ್ಳಿ, ಇದನ್ನ ಕೈ ಬಿಡೋಕ್ಕೆ ಸಾಧ್ಯ ಇಲ್ಲ, ಇದು ಆಗಬೇಕು ಅಂತಕ್ಕಂಥದ್ದನ್ನ ಕೋರ್ಟ್ ಕೂಡ, ಹೈಕೋರ್ಟ್ ಕೂಡ ಅವತ್ತು ತೀರ್ಪನ್ನ ಕೊಟ್ಟಿದ್ರು. ತದನಂತರ ಇದು ರೆಡ್ ಝೋನ್ ಆಯಿತು. ಕುಮಾರಸ್ವಾಮಿರವರು 2ನೇ ಬಾರಿ ಮುಖ್ಯಮಂತ್ರಿ ಆದರು. ಆವಾಗಲೂ ಕೂಡ ಆ ಭಾಗದ ಜನಗಳು ಅಹವಾಲನ್ನು ತಗೊಂಡೋಗಿ ಅವರು ಬೈರ್ಮಂಗ್ಲ ಕ್ರಾಸ್ನಲ್ಲಿ ಬಂದಾಗ ಮತ್ತು ಕಂಚಗಾರನಹಳ್ಳಿಲೆಲ್ಲ ರೈತರುಗಳೆಲ್ಲ ಸೇರಿ ಅಳ್ಳಾಳ್ ಸಂದ್ರ ಇರ್ಬೋದು, ಹೊಸೂರು ಇರ್ಬೋದು, ನಮ್ಮ ಬೈರ್ಮಂಗ್ಲದ ಜನ ಇರ್ಬೋದು, ಕೆಂಪೈನಪಾಳ್ಯದವ್ರು ಇರ್ಬೋದು, ಕಂಚಗಾರನಹಳ್ಳಿಯವ್ರು ಇರ್ಬೋದು, ಎಲ್ಲರೂ ಕೂಡ ಆ ಒಂದು ಅಹವಾಲನ್ನು ಇಟ್ಟರು. ದಯಮಾಡಿ ಇದಕ್ಕೊಂದು ಏನಾದರೂ ತೀರ್ಮಾನ ಮಾಡಬೇಕು, ಇದನ್ನ ನಮಗೆ ನೀವೇನು ಅಕ್ವೈರ್ ಮಾಡಿದ್ರೆ ಅದನ್ನು ಕೈ ಬಿಡಬೇಕು ಅಂತೇಳಿ ಮನವಿಯನ್ನು ಇಟ್ಟಾಗ ಅವರು ಒಂದೇ ಮಾತು ಹೇಳಿದ್ರು, ಇಲ್ಲ, ಇದು ನನ್ನ ಕನಸಿನ ಯೋಜನೆ, ಇದನ್ನು ಮಾಡೇ ತೀರ್ತೀನಿ, ನಿಮಗೆ ಸೂಕ್ತವಾದಂಥ ಒಂದು ಪರಿಹಾರವನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಅವಾಗ ಹೇಳಿದ್ರು. ರೈತರೆಲ್ಲ ಆ ಸಂದರ್ಭದಲ್ಲಿ ಸುಮ್ಮನಾದರು. ಆ ಸಂದರ್ಭದಲ್ಲಿ ಅವ್ರು ಘೋಷಣೆಯನ್ನು ಮಾಡಿದ್ರು, ಏನು ಅಕ್ವೈರ್ ಆಗಿರ್ತಕ್ಕಂಥ ಲ್ಯಾಂಡ್ ಯಾರಾದರೂ ಲ್ಯಾಂಡ್ ಶೇರಿಂಗ್ ಅವರೇ. ಮೊನ್ನೆ ಅವ್ರದ್ದೊಂದು ಸಭೆ ಆಯಿತು ಬೈರ್ಮಂಗಲದಲ್ಲಿ, ನಾನು TV ನೋಡಿದೆ. ಅವ್ರು ಅಲ್ಲೇ ನೇರವಾಗಿ ಡೆಲ್ಲಿಯಿಂದ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ಅಂದರೆ, ನಾನು ಹೆಣ್ಮಕ್ಳಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ 40% ಜಾಗನ ಡೆವಲಪ್ಡ್ ಏರಿಯಾದಲ್ಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಅವತ್ತು ನಾನು ರೈತರ ಪರ ತೀರ್ಮಾನ ಮಾಡಿದ್ದೆ ಅಂತಕ್ಕಂಥ ಹೇಳಿಕೆಯನ್ನು ನಿಮ್ಮ ಆ ಟಿವಿಲಿ ನೋಡಿದೆ. ನಾನು ಟಿವಿಲಿ ವರ್ಚುವಲ್ ಮೀಟಿಂಗ್ ನಿಮ್ಗೂ ಅದು ನೋಡಿರ್ಬೋದು, ತಾವೆಲ್ಲ ಮಾಧ್ಯಮದವ್ರು ನೋಡಿರ್ಬೋದಲ್ಲ, ಅದು ವರ್ಚುವಲ್ ಮೀಟಿಂಗ್ ನೋಡಿದ್ರೆ ಅದು ನಾನು 40% ಹೆಣ್ಮಕ್ಳಿಗೋಸ್ಕರ ನಾನು ಬಿಟ್ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಅವತ್ತು ಹೇಳಿದ್ದೆ, ನಾನು ಮಾಡಿದ್ದೆ ಅದನ್ನ. ಈಗ ಅದೇ ರೀತಿಯಲ್ಲಿ ಇವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ, ಇವ್ರೇನ್ ಮಾಡ್ತಾರೆ ನೋಡೋಣ ಅಂತಕ್ಕಂಥ ಮಾತನ್ನ ಅವತ್ತು ಹೇಳಿದ್ರು. ಅವರು 40% ಹೇಳಿದ್ರು. ನಾನು ಮುಂದೆ ನಾವೇನ್ ಮಾಡ್ತೀವಿ ಅಂತ ಹೇಳ್ತೀನಿ. ತದನಂತರ ಅದು ರೆಡ್ ಝೋನ್ ಆಯ್ತು. ರೆಡ್ ಝೋನ್ ಆದಾಗ ಟ್ರಾನ್ಸಾಕ್ಷನ್ ಆಗ್ಲಿಲ್ಲ. ಅದೇ ಅವಾಗ್ಲೇನೆ ಅಕ್ವೈರ್ ಆದ ತಕ್ಷಣ ರೆಡ್ ಝೋನ್ ಮಾಡ್ಬಿಟ್ರು. ಯಾವುದು ಬೇರೆ ಆಕ್ಟಿವಿಟೀಸ್ ಮಾಡಬಾರ್ದು ಇಲ್ಲಿ, ರೈತರುಗಳು ಬೇರೆ ಟೌನ್ಶಿಪ್ ಬರ್ಬೋದು, ಅಥವಾ ಯಾರೋ ಲೇಔಟ್ ಮಾಡ್ತಾರೆ, ಯಾರೋ ಜಾಗ ತಗೊಂಡು ಲೇಔಟ್ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ದೆ ರೆಡ್ ಝೋನ್ ಮಾಡಿಬಿಟ್ರು. ಅವತ್ತಿಂದ ಇವತ್ತರೆಗೂ ರೆಡ್ ಝೋನ್ ಆಗಿ ಅದು ಟ್ರಾನ್ಸಾಕ್ಷನ್ ಕಡಿಮೆ ಆಗಿ SR ರೇಟು ಕೂಡ ಅದೇ ಹೊಡ್ತಾ. ಇವತ್ತು ರೈತರು ಏನಾರ ನೋವು ಅನುಭವಿಸ್ತಾ ಇದ್ರೆ ಈ SR ರೇಟಿಂದ. ಇವತ್ತು SR ರೇಟ್ ಪ್ರಕಾರ ಹೋದ್ರೆ 1.5 ಕೋಟಿಗಿನ ಮೇಲೆ ಹೋಗೋದೇ ಇಲ್ಲ. 1.25 ಕೋಟಿ 1.5 ಕೋಟಿಗಿನ ಮೇಲೆ SR ರೇಟ್ ಪ್ರಕಾರ ಹೋದ್ರೆ 1.25 ಕೋಟಿ. ಅದು ಬೈರ್ಮಂಗ್ಲ ಜಾಸ್ತಿ SR ರೇಟ್ ಇರೋ ಜಾಗದಲ್ಲಿ ಮಾತ್ರ 1.25 ಕೋಟಿ 1.5 ಕೋಟಿ. 2013ರ ಭೂ ಕಾಯ್ದೆ ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಪ್ರಕಾರ ಅದು ಹೋಗೋದೇ ಇಲ್ಲ ಅದ್ರ ಮೇಲ್ಪಟ್ಟು. ಅವ್ರು ಅವತ್ತು ರೆಡ್ ಝೋನ್ ಮಾಡದೆ ಹೋಗಿದ್ರೆ ಬಹುಶಃ ಇವತ್ತು ಟ್ರಾನ್ಸಾಕ್ಷನ್ನು ನಾವು 2.25 ಕೋಟಿಯಿಂದ ಶುರು ಮಾಡ್ಬೋದಾಗಿತ್ತು.
ಈಗ ನಾವೇನಾದ್ರೂ ಒಂದು ಸರ್ಕಾರ ತೀರ್ಮಾನ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಗೈಡ್ಲೈನ್ಸ್ ಕೂಡ ಇರ್ಬೇಕಲ್ಲ. ಗೈಡ್ಲೈನ್ಸ್ ಬಿಟ್ಟು ಕೂಡ ಮಾಡೋಕ್ಕಾಗಲ್ಲ. ಗೈಡ್ಲೈನ್ಸ್ ಇರ್ಬೇಕು. ಯಾಕಂದ್ರೆ ನಾಳೆ ಕೋರ್ಟ್ಗೆ ಹೋಗ್ತಾರೆ, ಕ್ವಶನ್ ಮಾಡ್ತಾರೆ. ನೆನೆನೂ ಕೂಡ ನಮ್ಮ ಸ್ನೇಹಿತರು ಪ್ರಕಾಶ್ ಅವರು ಕೂಡ ಅವ್ರ ಮಾಧ್ಯಮದಲ್ಲಿ ಏನೇನೋ ಹೇಳಿರೋದನ್ನು ನೋಡಿದೆ. ಅವರು ಕೂಡ ಏನೇನೋ ಹೇಳಿದ್ದಾರೆ, ಅವರು ಕೂಡ ಮಾತಾಡಿದ್ದಾರೆ. ಅದನ್ನ ಆಮೇಲೆ ಉಲ್ಲೇಖ ಮಾಡ್ತೀನಿ, ಅದು ಏನು ಮಾತಾಡಿದ್ದಾರೆ ಅಂತಕ್ಕಂಥದ್ದನ್ನ ಉಲ್ಲೇಖ ಮಾಡ್ತೀನಿ.